ಸಾಯಿಬಾಬಾರವರ ಶ್ರದ್ಧಾ ಸಬರಿ ಭಕ್ತ ಮಂಡಳಿಯವರು ಸುಮಾರು 2018ರಿಂದ ನಾವು ಸಾಯಿಬಾಬಾರವರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಎಲ್ಲರ ಸಾಯಿ ಭಕ್ತರ ಒಂದು ಸಹಕಾರದೊಂದಿಗೆ ನಡ್ಕೊಂಡು ಬರ್ತಾ ಇದೆ. ಸಾಯಿ ಕೋಟಿ ನಾಮ ಜಪದಿಂದ ಪ್ರಾರಂಭವಾಗಿದ್ದಂಥ ಈ ಒಂದು ಕಾರ್ಯ ಇವತ್ತು ರಾಮನ ಒಂದು ಸೀತಾರಾಮ ಕಲ್ಯಾಣ ಮಾಡಿಸುವವರೆಗೂ ಬಾಬಾ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾಬಾರವ್ರದ್ದು ನಾವು ಸಾಯಿ ಕೋಟಿ ಯಾಗ ಮಾಡಿದ್ವಿ. 2022-23ರಲ್ಲಿ ದಶಕೋಟಿ ಯಾಗ 11 ದಿನಗಳ ಕಾಲ ದಶಕೋಟಿ ಯಾಗ ಮಾಡಿದ್ವಿ. 2024ರಲ್ಲಿ ಸಾಯಿ ಶತಕೋಟಿ ಸಾಂಗತ ಮಹಾಯಾಗ ಮಾಡಿದ್ವಿ. 10 ದಿನಗಳ ಕಾಲದ ಕಾರ್ಯಕ್ರಮ ಆಗಿತ್ತು. ಸೊ ಇದೇ ರೀತಿಯಾಗಿ ಬಾಬಾ ಅವರು ನಮ್ಮ ಹತ್ರ ಗುರುಪೂರ್ಣಿಮೆ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಹಾಗೇನೆ ಆ ಒಂದು ಮುಂದಿರೋದ ಭಾಗವಾಗಿಯೇ ಇವತ್ತು ಬಾಬಾರವರ ಅವರ ಒಂದು ಆಶೀರ್ವಾದದೊಂದಿಗೆ ಸೀತಾರಾಮ ಕಲ್ಯಾಣ ಕಾರ್ಯಕ್ರಮವನ್ನ ಏಪ್ರಿಲ್ 13, 14, 15ರಂದು ಬಾಗ್ಲೂರಿನ SS ಕನ್ವೆನ್ಷನ್ ಹಾಲ್, ಹನುಮಂತೇಗೌಡರದ ಒಂದು ಕನ್ವೆನ್ಷನ್ ಹಾಲು ಅವರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಹಾಗೂ ರವಿ ಆಂಜನಪ್ಪ ಸರ್ ಅವರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಇದಕ್ಕೆ ನಮ್ಮ ಬಾಗ್ಲೂರಿನ ಜನತೆ ಆಗಿರ್ಬೋದು, ವಿದ್ಯಾರಣ್ಯಪುರದ ಜನತೆ ಆಗಿರ್ಬೋದು ಹಾಗೂ ಸಮಸ್ತ ಸಾಯಿ ಬಾಂಧವರು ಕೂಡ ನಮ್ಮ ಜೊತೆ ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಬಂದು ಬಾಬಾರವರ ಮತ್ತು ಸೀತಾರಾಮರ ಆಶೀರ್ವಾದವನ್ನು ಪಡಿಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯ ಒಂದು ಘಟನೆ ಅಥವಾ ಮುಖ್ಯ ಒಂದು ಇಂಪಾರ್ಟೆಂಟ್ ವಿಷಯ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಕೆಲಸಕ್ಕೆ ಅಯೋಧ್ಯೆಯಿಂದ ರಾಮನವರೇ ಅದೇ ಅಕ್ಷತೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಬಂದಾಗಿದೆ. ಹಾಗೆ 15ನೇ ತಾರೀಕು ಸೀತಾರಾಮ ಕಲ್ಯಾಣದಲ್ಲಿ ಪಾಲ್ಗೊಳ್ಳುವಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆ ಒಂದು ಅಯೋಧ್ಯೆಯಿಂದ ರಾಮರ ಒಂದು ಪ್ರಸಾದ ಹಾಗೂ ಅಹೋಬಿಲದಿಂದ ಮತ್ತು ಭದ್ರಾಚಲದಿಂದ ಬಾಬಾರವರ ರಾಮರ ಪ್ರಸಾದ ಏನ್ ಬರ್ತಾ ಇದೆ ಅದು ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸಿಗಲಿದೆ. ತಾವೆಲ್ಲರೂ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಕೇಳ್ಕೊಡ್ತೀನಿ. ಧನ್ಯವಾದಗಳು.